ತಿದ್ದುಪಡಿಯನ್ನ ವಕ್ಫ್ ಕಾಯ್ದೆಗೆ ಅಥವಾ ಮಸೂದೆಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಇದೀಗ ಪ್ರಸ್ತಾವಿತ ವಕ್ಫ್ ತಿದ್ದುಪಡಿ ಮಸೂದೆ ಇದರಲ್ಲಿರುವ ಒಂದಷ್ಟು ಪ್ರಮುಖ ಬದಲಾವಣೆಗಳ ಅಂಶಗಳನ್ನು ಗಮನಿಸೋದೇ ಆದರೆ ಇನ್ನು ಮುಂದೆ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇರುತ್ತೆ. ಮಹಿಳೆಯರು ಕೂಡ ಸದಸ್ಯರಾಗಿರ್ತಾರೆ. ಇಷ್ಟು ದಿನ ಇರ್ತಾ ಇರಲಿಲ್ಲ. ರಾಜ್ಯ ಹಾಗೆ ಕೇಂದ್ರ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತೆ. ಎರಡರಲ್ಲೂ ಇಬ್ಬರು ಮುಸ್ಲಿಂ ಮಹಿಳಾ ಸದಸ್ಯರು ಇನ್ನು ಮುಂದೆ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಒಂದು ಬಾರಿ ಈ ಮಸೂದೆ ಅಂಗೀಕಾರವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಂ ಒಬಿಸಿ ಸದಸ್ಯರ ನೇಮಕವನ್ನು ಮಾಡಲಾಗುತ್ತೆ. ಮುಸ್ಲಿಂ ಮಹಿಳೆಯರಿಗೆ ಇನ್ನೂ ಪಿತ್ರಾರ್ಜಿತ ಹಕ್ಕು ಸಿಗತ್ತೆ. ಇದರ ಜೊತೆಗೆ ಮಹಿಳಾ ವಾರಸುದಾರರು ಸರಿಯಾದ ಪಾಲನ್ನು ಪಡಿತಾರೆ. ವಕ್ಫ್ ತಿದ್ದುಪಡಿ ಬಿಲ್ ಒಂದು ವೇಳೆ ಜಾರಿಯಾದರೆ ಕೇಂದ್ರ ಸರ್ಕಾರವೇ ಒಂದು ಪೋರ್ಟಲ್ ಅನ್ನು ತಯಾರು ಮಾಡುತ್ತೆ. 6 ತಿಂಗಳಲ್ಲಿ ವಕ್ಫ್ ಬೋರ್ಡ್ಗಳು ಎಲ್ಲ ದಾಖಲೆಯನ್ನು ಕೊಡಬೇಕಾಗತ್ತೆ. ಸರ್ಕಾರಿ ಆಸ್ತಿಯನ್ನ ವಕ್ಫ್ ಅಂತ ಹೇಳಿಕೊಂಡ್ರೆ ಸರ್ಕಾರ ಎಲ್ಲ ಆಸ್ತಿಯನ್ನ ಕೂಡ ವಶಕ್ಕೆ ಪಡೆಯೋ ಪ್ರಾವಿಷನ್ ಕೂಡ ಇದೆ. ಇನ್ನು ಮುಂದೆ ವಕ್ಫ್ ಆಸ್ತಿ ವಿಚಾರಣೆ ಕೋರ್ಟ್ಗಳಲ್ಲಿ ನಡೆಯುತ್ತೆ. ವಕ್ಫ್ ಅದಾಲತ್ನಲ್ಲೆಲ್ಲ ಬದಲಾಗಿ ಕೋರ್ಟ್ನಲ್ಲಿ ಜಾರಿಗೆ ತರಲಾಗುತ್ತಾ ಮಸೂದೆಯನ್ನ ಕಾದು ನೋಡೋಣ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಪುಣ್ಯ ಸ್ನಾನಪಡಿಯನ್ನ ವಕ್ಫ್ ಕಾಯ್ದೆಗೆ ಅಥವಾ ಮಸೂದೆಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಇದೀಗ ಪ್ರಸ್ತಾವಿತ ವಕ್ಫ್ ತಿದ್ದುಪಡಿ ಮಸೂದೆ ಇದರಲ್ಲಿರುವ ಒಂದಷ್ಟು ಪ್ರಮುಖ ಬದಲಾವಣೆಗಳ ಅಂಶಗಳನ್ನು ಗಮನಿಸೋದೇ ಆದರೆ ಇನ್ನು ಮುಂದೆ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇರುತ್ತೆ. ಮಹಿಳೆಯರು ಕೂಡ ಸದಸ್ಯರಾಗಿರ್ತಾರೆ. ಇಷ್ಟು ದಿನ ಇರ್ತಾ ಇರಲಿಲ್ಲ. ರಾಜ್ಯ ಹಾಗೆ ಕೇಂದ್ರ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತೆ. ಎರಡರಲ್ಲೂ ಇಬ್ಬರು ಮುಸ್ಲಿಂ ಮಹಿಳಾ ಸದಸ್ಯರು ಇನ್ನು ಮುಂದೆ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಒಂದು ಬಾರಿ ಈ ಮಸೂದೆ ಅಂಗೀಕಾರವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಂ ಒಬಿಸಿ ಸದಸ್ಯರ ನೇಮಕವನ್ನು ಮಾಡಲಾಗುತ್ತೆ. ಮುಸ್ಲಿಂ ಮಹಿಳೆಯರಿಗೆ ಇನ್ನೂ ಪಿತ್ರಾರ್ಜಿತ ಹಕ್ಕು ಸಿಗತ್ತೆ. ಇದರ ಜೊತೆಗೆ ಮಹಿಳಾ ವಾರಸುದಾರರು ಸರಿಯಾದ ಪಾಲನ್ನು ಪಡಿತಾರೆ. ವಕ್ಫ್ ತಿದ್ದುಪಡಿ ಬಿಲ್ ಒಂದು ವೇಳೆ ಜಾರಿಯಾದರೆ ಕೇಂದ್ರ ಸರ್ಕಾರವೇ ಒಂದು ಪೋರ್ಟಲ್ ಅನ್ನು ತಯಾರು ಮಾಡುತ್ತೆ. 6 ತಿಂಗಳಲ್ಲಿ ವಕ್ಫ್ ಬೋರ್ಡ್ಗಳು ಎಲ್ಲ ದಾಖಲೆಯನ್ನು ಕೊಡಬೇಕಾಗತ್ತೆ. ಸರ್ಕಾರಿ ಆಸ್ತಿಯನ್ನ ವಕ್ಫ್ ಅಂತ ಹೇಳಿಕೊಂಡ್ರೆ ಸರ್ಕಾರ ಎಲ್ಲ ಆಸ್ತಿಯನ್ನ ಕೂಡ ವಶಕ್ಕೆ ಪಡೆಯೋ ಪ್ರಾವಿಷನ್ ಕೂಡ ಇದೆ. ಇನ್ನು ಮುಂದೆ ವಕ್ಫ್ ಆಸ್ತಿ ವಿಚಾರಣೆ ಕೋರ್ಟ್ಗಳಲ್ಲಿ ನಡೆಯುತ್ತೆ. ವಕ್ಫ್ ಅದಾಲತ್ನಲ್ಲೆಲ್ಲ ಬದಲಾಗಿ ಕೋರ್ಟ್ನಲ್ಲಿ ಜಾರಿಗೆ ತರಲಾಗುತ್ತಾ ಮಸೂದೆಯನ್ನ ಕಾದು ನೋಡೋಣ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಪುಣ್ಯ ಸ್ನಾನಪಡಿಯನ್ನ ವಕ್ಫ್ ಕಾಯ್ದೆಗೆ ಅಥವಾ ಮಸೂದೆಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಇದೀಗ ಪ್ರಸ್ತಾವಿತ ವಕ್ಫ್ ತಿದ್ದುಪಡಿ ಮಸೂದೆ ಇದರಲ್ಲಿರುವ ಒಂದಷ್ಟು ಪ್ರಮುಖ ಬದಲಾವಣೆಗಳ ಅಂಶಗಳನ್ನು ಗಮನಿಸೋದೇ ಆದರೆ ಇನ್ನು ಮುಂದೆ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇರುತ್ತೆ. ಮಹಿಳೆಯರು ಕೂಡ ಸದಸ್ಯರಾಗಿರ್ತಾರೆ. ಇಷ್ಟು ದಿನ ಇರ್ತಾ ಇರಲಿಲ್ಲ. ರಾಜ್ಯ ಹಾಗೆ ಕೇಂದ್ರ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತೆ. ಎರಡರಲ್ಲೂ ಇಬ್ಬರು ಮುಸ್ಲಿಂ ಮಹಿಳಾ ಸದಸ್ಯರು ಇನ್ನು ಮುಂದೆ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಒಂದು ಬಾರಿ ಈ ಮಸೂದೆ ಅಂಗೀಕಾರವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಂ ಒಬಿಸಿ ಸದಸ್ಯರ ನೇಮಕವನ್ನು ಮಾಡಲಾಗುತ್ತೆ. ಮುಸ್ಲಿಂ ಮಹಿಳೆಯರಿಗೆ ಇನ್ನೂ ಪಿತ್ರಾರ್ಜಿತ ಹಕ್ಕು ಸಿಗತ್ತೆ. ಇದರ ಜೊತೆಗೆ ಮಹಿಳಾ ವಾರಸುದಾರರು ಸರಿಯಾದ ಪಾಲನ್ನು ಪಡಿತಾರೆ. ವಕ್ಫ್ ತಿದ್ದುಪಡಿ ಬಿಲ್ ಒಂದು ವೇಳೆ ಜಾರಿಯಾದರೆ ಕೇಂದ್ರ ಸರ್ಕಾರವೇ ಒಂದು ಪೋರ್ಟಲ್ ಅನ್ನು ತಯಾರು ಮಾಡುತ್ತೆ. 6 ತಿಂಗಳಲ್ಲಿ ವಕ್ಫ್ ಬೋರ್ಡ್ಗಳು ಎಲ್ಲ ದಾಖಲೆಯನ್ನು ಕೊಡಬೇಕಾಗತ್ತೆ. ಸರ್ಕಾರಿ ಆಸ್ತಿಯನ್ನ ವಕ್ಫ್ ಅಂತ ಹೇಳಿಕೊಂಡ್ರೆ ಸರ್ಕಾರ ಎಲ್ಲ ಆಸ್ತಿಯನ್ನ ಕೂಡ ವಶಕ್ಕೆ ಪಡೆಯೋ ಪ್ರಾವಿಷನ್ ಕೂಡ ಇದೆ. ಇನ್ನು ಮುಂದೆ ವಕ್ಫ್ ಆಸ್ತಿ ವಿಚಾರಣೆ ಕೋರ್ಟ್ಗಳಲ್ಲಿ ನಡೆಯುತ್ತೆ. ವಕ್ಫ್ ಅದಾಲತ್ನಲ್ಲೆಲ್ಲ ಬದಲಾಗಿ ಕೋರ್ಟ್ನಲ್ಲಿ ಜಾರಿಗೆ ತರಲಾಗುತ್ತಾ ಮಸೂದೆಯನ್ನ ಕಾದು ನೋಡೋಣ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಪುಣ್ಯ ಸ್ನಾನಪಡಿಯನ್ನ ವಕ್ಫ್ ಕಾಯ್ದೆಗೆ ಅಥವಾ ಮಸೂದೆಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಇದೀಗ ಪ್ರಸ್ತಾವಿತ ವಕ್ಫ್ ತಿದ್ದುಪಡಿ ಮಸೂದೆ ಇದರಲ್ಲಿರುವ ಒಂದಷ್ಟು ಪ್ರಮುಖ ಬದಲಾವಣೆಗಳ ಅಂಶಗಳನ್ನು ಗಮನಿಸೋದೇ ಆದರೆ ಇನ್ನು ಮುಂದೆ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇರುತ್ತೆ. ಮಹಿಳೆಯರು ಕೂಡ ಸದಸ್ಯರಾಗಿರ್ತಾರೆ. ಇಷ್ಟು ದಿನ ಇರ್ತಾ ಇರಲಿಲ್ಲ. ರಾಜ್ಯ ಹಾಗೆ ಕೇಂದ್ರ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತೆ. ಎರಡರಲ್ಲೂ ಇಬ್ಬರು ಮುಸ್ಲಿಂ ಮಹಿಳಾ ಸದಸ್ಯರು ಇನ್ನು ಮುಂದೆ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಒಂದು ಬಾರಿ ಈ ಮಸೂದೆ ಅಂಗೀಕಾರವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಂ ಒಬಿಸಿ ಸದಸ್ಯರ ನೇಮಕವನ್ನು ಮಾಡಲಾಗುತ್ತೆ. ಮುಸ್ಲಿಂ ಮಹಿಳೆಯರಿಗೆ ಇನ್ನೂ ಪಿತ್ರಾರ್ಜಿತ ಹಕ್ಕು ಸಿಗತ್ತೆ. ಇದರ ಜೊತೆಗೆ ಮಹಿಳಾ ವಾರಸುದಾರರು ಸರಿಯಾದ ಪಾಲನ್ನು ಪಡಿತಾರೆ. ವಕ್ಫ್ ತಿದ್ದುಪಡಿ ಬಿಲ್ ಒಂದು ವೇಳೆ ಜಾರಿಯಾದರೆ ಕೇಂದ್ರ ಸರ್ಕಾರವೇ ಒಂದು ಪೋರ್ಟಲ್ ಅನ್ನು ತಯಾರು ಮಾಡುತ್ತೆ. 6 ತಿಂಗಳಲ್ಲಿ ವಕ್ಫ್ ಬೋರ್ಡ್ಗಳು ಎಲ್ಲ ದಾಖಲೆಯನ್ನು ಕೊಡಬೇಕಾಗತ್ತೆ.
ಸರ್ಕಾರಿ ಆಸ್ತಿಯನ್ನ ವಫ್ ಅಂತ ಹೇಳ್ಕೊಂಡ್ರೆ ಸರ್ಕಾರ ಎಲ್ಲ ಆಸ್ತಿಯನ್ನ ಕೂಡ ವಶಕ್ಕೆ ಪಡೆಯೋ ಪ್ರಾವಿಷನ್ ಕೂಡ ಇದೆ. ಇನ್ನು ಮುಂದೆ ವಫ್ ಆಸ್ತಿ ವಿಚಾರಣೆ ಕೋರ್ಟ್ಗಳಲ್ಲಿ ನಡೆಯುತ್ತೆ. ವಫ್ ಅದಾಲತ್ನಲ್ಲೆಲ್ಲ ಬದಲಾಗಿ ಕೋರ್ಟ್ನಲ್ಲಿ ಜಾರಿಗೆ ತರಲಾಗುತ್ತಾ ಮಸೂದೆಯನ್ನ ಕಾದ್ ನೋಡೋಣ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ಪುಣ್ಯ ಸ್ನಾನ ಪಡಿಯನ್ನ ವಫ್ ಕಾಯ್ದೆಗೆ ಅಥವಾ ಮಸೂದೆಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಇದೀಗ ಪ್ರಸ್ತಾವಿತ ವಫ್ ತಿದ್ದುಪಡಿ ಮಸೂದೆ, ಇದರಲ್ಲಿರುವ ಒಂದಷ್ಟು ಪ್ರಮುಖ ಬದಲಾವಣೆಗಳ ಅಂಶಗಳನ್ನ ಗಮನಿಸೋದೇ ಆದರೆ, ಇನ್ನು ಮುಂದೆ ವಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇರುತ್ತೆ. ಮಹಿಳೆಯರು ಕೂಡ ಸದಸ್ಯರಾಗಿರ್ತಾರೆ. ಇಷ್ಟು ದಿನ ಇರ್ತಾ ಇರಲಿಲ್ಲ. ರಾಜ್ಯ ಹಾಗೆ ಕೇಂದ್ರ ವಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತೆ. ಎರಡರಲ್ಲೂ ಇಬ್ಬರು ಮುಸ್ಲಿಂ ಮಹಿಳಾ ಸದಸ್ಯರು ಇನ್ನು ಮುಂದೆ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಒಂದು ಬಾರಿ ಈ ಮಸೂದೆ ಅಂಗೀಕಾರವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ವಫ್ ಮಂಡಳಿಗಳಿಗೆ ಮುಸ್ಲಿಂ ಒಬಿಸಿ ಸದಸ್ಯರ ನೇಮಕವನ್ನು ಮಾಡಲಾಗುತ್ತೆ. ಮುಸ್ಲಿಂ ಮಹಿಳೆಯರಿಗೆ ಇನ್ನೂ ಪಿತ್ರಾರ್ಜಿತ ಹಕ್ಕು ಸಿಗತ್ತೆ. ಇದರ ಜೊತೆಗೆ ಮಹಿಳಾ ವಾರಸುದಾರರು ಸರಿಯಾದ ಪಾಲನ್ನ ಪಡಿತಾರೆ. ವಫ್ ತಿದ್ದುಪಡಿ ಬಿಲ್ ಒಂದು ವೇಳೆ ಜಾರಿಯಾದರೆ ಕೇಂದ್ರ ಸರ್ಕಾರವೇ ಒಂದು ಪೋರ್ಟಲ್ ಅನ್ನು ತಯಾರು ಮಾಡುತ್ತೆ. 6 ತಿಂಗಳಲ್ಲಿ ವಫ್ ಬೋರ್ಡ್ಗಳು ಎಲ್ಲ ದಾಖಲೆಯನ್ನು ಕೊಡಬೇಕಾಗತ್ತೆ. ಸರ್ಕಾರಿ ಆಸ್ತಿಯನ್ನ ವಫ್ ಅಂತ ಹೇಳ್ಕೊಂಡ್ರೆ ಸರ್ಕಾರ ಎಲ್ಲ ಆಸ್ತಿಯನ್ನ ಕೂಡ ವಶಕ್ಕೆ ಪಡೆಯೋ ಪ್ರಾವಿಷನ್ ಕೂಡ ಇದೆ. ಇನ್ನು ಮುಂದೆ ವಫ್ ಆಸ್ತಿ ವಿಚಾರಣೆ ಕೋರ್ಟ್ಗಳಲ್ಲಿ ನಡೆಯುತ್ತೆ. ವಫ್ ಅದಾಲತ್ನಲ್ಲೆಲ್ಲ ಬದಲಾಗಿ ಕೋರ್ಟ್ನಲ್ಲಿ ಜಾರಿಗೆ ತರಲಾಗುತ್ತಾ ಮಸೂದೆಯನ್ನ ಕಾದ್ ನೋಡೋಣ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ಪುಣ್ಯ ಸ್ನಾನ ಪಡಿಯನ್ನ ವಫ್ ಕಾಯ್ದೆಗೆ ಅಥವಾ ಮಸೂದೆಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಇದೀಗ ಪ್ರಸ್ತಾವಿತ ವಫ್ ತಿದ್ದುಪಡಿ ಮಸೂದೆ, ಇದರಲ್ಲಿರುವ ಒಂದಷ್ಟು ಪ್ರಮುಖ ಬದಲಾವಣೆಗಳ ಅಂಶಗಳನ್ನ ಗಮನಿಸೋದೇ ಆದರೆ, ಇನ್ನು ಮುಂದೆ ವಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇರುತ್ತೆ. ಮಹಿಳೆಯರು ಕೂಡ ಸದಸ್ಯರಾಗಿರ್ತಾರೆ. ಇಷ್ಟು ದಿನ ಇರ್ತಾ ಇರಲಿಲ್ಲ. ರಾಜ್ಯ ಹಾಗೆ ಕೇಂದ್ರ ವಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತೆ. ಎರಡರಲ್ಲೂ ಇಬ್ಬರು ಮುಸ್ಲಿಂ ಮಹಿಳಾ ಸದಸ್ಯರು ಇನ್ನು ಮುಂದೆ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಒಂದು ಬಾರಿ ಈ ಮಸೂದೆ ಅಂಗೀಕಾರವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ವಫ್ ಮಂಡಳಿಗಳಿಗೆ ಮುಸ್ಲಿಂ ಒಬಿಸಿ ಸದಸ್ಯರ ನೇಮಕವನ್ನು ಮಾಡಲಾಗುತ್ತೆ. ಮುಸ್ಲಿಂ ಮಹಿಳೆಯರಿಗೆ ಇನ್ನೂ ಪಿತ್ರಾರ್ಜಿತ ಹಕ್ಕು ಸಿಗತ್ತೆ. ಇದರ ಜೊತೆಗೆ ಮಹಿಳಾ ವಾರಸುದಾರರು ಸರಿಯಾದ ಪಾಲನ್ನ ಪಡಿತಾರೆ. ವಫ್ ತಿದ್ದುಪಡಿ ಬಿಲ್ ಒಂದು ವೇಳೆ ಜಾರಿಯಾದರೆ ಕೇಂದ್ರ ಸರ್ಕಾರವೇ ಒಂದು ಪೋರ್ಟಲ್ ಅನ್ನು ತಯಾರು ಮಾಡುತ್ತೆ. 6 ತಿಂಗಳಲ್ಲಿ ವಫ್ ಬೋರ್ಡ್ಗಳು ಎಲ್ಲ ದಾಖಲೆಯನ್ನು ಕೊಡಬೇಕಾಗತ್ತೆ. ಸರ್ಕಾರಿ ಆಸ್ತಿಯನ್ನ ವಫ್ ಅಂತ ಹೇಳ್ಕೊಂಡ್ರೆ ಸರ್ಕಾರ ಎಲ್ಲ ಆಸ್ತಿಯನ್ನ ಕೂಡ ವಶಕ್ಕೆ ಪಡೆಯೋ ಪ್ರಾವಿಷನ್ ಕೂಡ ಇದೆ. ಇನ್ನು ಮುಂದೆ ವಫ್ ಆಸ್ತಿ ವಿಚಾರಣೆ ಕೋರ್ಟ್ಗಳಲ್ಲಿ ನಡೆಯುತ್ತೆ. ವಫ್ ಅದಾಲತ್ನಲ್ಲೆಲ್ಲ ಬದಲಾಗಿ ಕೋರ್ಟ್ನಲ್ಲಿ ಜಾರಿಗೆ ತರಲಾಗುತ್ತಾ ಮಸೂದೆಯನ್ನ ಕಾದ್ ನೋಡೋಣ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ಪುಣ್ಯ ಸ್ನಾನ ಪಡಿಯನ್ನ ವಫ್ ಕಾಯ್ದೆಗೆ ಅಥವಾ ಮಸೂದೆಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಇದೀಗ ಪ್ರಸ್ತಾವಿತ ವಫ್ ತಿದ್ದುಪಡಿ ಮಸೂದೆ, ಇದರಲ್ಲಿರುವ ಒಂದಷ್ಟು ಪ್ರಮುಖ ಬದಲಾವಣೆಗಳ ಅಂಶಗಳನ್ನ ಗಮನಿಸೋದೇ ಆದರೆ, ಇನ್ನು ಮುಂದೆ ವಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇರುತ್ತೆ. ಮಹಿಳೆಯರು ಕೂಡ ಸದಸ್ಯರಾಗಿರ್ತಾರೆ. ಇಷ್ಟು ದಿನ ಇರ್ತಾ ಇರಲಿಲ್ಲ. ರಾಜ್ಯ ಹಾಗೆ ಕೇಂದ್ರ ವಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತೆ. ಎರಡರಲ್ಲೂ ಇಬ್ಬರು ಮುಸ್ಲಿಂ ಮಹಿಳಾ ಸದಸ್ಯರು ಇನ್ನು ಮುಂದೆ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಒಂದು ಬಾರಿ ಈ ಮಸೂದೆ ಅಂಗೀಕಾರವಾಗಿ ಕಾರ್ಯರೂಪಕ್ಕೆ ಬಂದ ನಂತರ ವಫ್ ಮಂಡಳಿಗಳಿಗೆ ಮುಸ್ಲಿಂ ಒಬಿಸಿ ಸದಸ್ಯರ ನೇಮಕವನ್ನು ಮಾಡಲಾಗುತ್ತೆ. ಮುಸ್ಲಿಂ ಮಹಿಳೆಯರಿಗೆ ಇನ್ನೂ ಪಿತ್ರಾರ್ಜಿತ ಹಕ್ಕು ಸಿಗತ್ತೆ. ಇದರ ಜೊತೆಗೆ ಮಹಿಳಾ ವಾರಸುದಾರರು ಸರಿಯಾದ ಪಾಲನ್ನ ಪಡಿತಾರೆ. ವಫ್ ತಿದ್ದುಪಡಿ ಬಿಲ್ ಒಂದು ವೇಳೆ ಜಾರಿಯಾದರೆ ಕೇಂದ್ರ ಸರ್ಕಾರವೇ ಒಂದು ಪೋರ್ಟಲ್ ಅನ್ನು ತಯಾರು ಮಾಡುತ್ತೆ. 6 ತಿಂಗಳಲ್ಲಿ ವಫ್ ಬೋರ್ಡ್ಗಳು ಎಲ್ಲ ದಾಖಲೆಯನ್ನು ಕೊಡಬೇಕಾಗತ್ತೆ. ಸರ್ಕಾರಿ ಆಸ್ತಿಯನ್ನ ವಫ್ ಅಂತ ಹೇಳ್ಕೊಂಡ್ರೆ ಸರ್ಕಾರ ಎಲ್ಲ ಆಸ್ತಿಯನ್ನ ಕೂಡ ವಶಕ್ಕೆ ಪಡೆಯೋ ಪ್ರಾವಿಷನ್ ಕೂಡ ಇದೆ. ಇನ್ನು ಮುಂದೆ ವಫ್ ಆಸ್ತಿ ವಿಚಾರಣೆ ಕೋರ್ಟ್ಗಳಲ್ಲಿ ನಡೆಯುತ್ತೆ. ವಫ್ ಅದಾಲತ್ನಲ್ಲೆಲ್ಲ ಬದಲಾಗಿ ಕೋರ್ಟ್ನಲ್ಲಿ ಜಾರಿಗೆ ತರಲಾಗುತ್ತಾ ಮಸೂದೆಯನ್ನ ಕಾದ್ ನೋಡೋಣ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ಪುಣ್ಯ ಸ್ನಾನ